ಹಣಿಗೆ 16 ಗಂಟು ಹಾಕೊಂಡು ಹೇಳಬಾರ್ದು, ಮನಸ್ಸಿನಲ್ಲಿರುವ ಗಂಟುಗಳ ಬಿಡಿಸುವಂತ ಹೇಳ್ಬೇಕು. ನಾವು ಹಣಿಗೆ 16 ಗಂಟು ಹಾಕೊಂಡು ಬದುಕಬಾರದು, ನಮ್ಮ ಬದುಕಿನಲ್ಲಿರುವ ಗಂಟುಗಳನ್ನು ಬಿಡಿಸುವಂತ ಬದುಕಬೇಕು. ಎಲ್ಲ ಗಂಟುಗಳು ಬಿಟ್ಟು ಹೋಗ್ತಾವೆ ಖರೆ, ಆದ್ರೆ ಒಂದು ಗಂಟು ಮಾತ್ರ ಬಿಡಿಸೋಕ್ಕಾಗಲ್ಲ. ಯಾವುದು? ಗಂಡ್ಮಕ್ಳಿಗೆ ಹೆಂಡತಿ ಅನ್ನುವ ಗಂಟು ಬಿಡಿಸೋಕ್ಕಾಗಲ್ಲ, ಹೆಣ್ಮಕ್ಳಿಗೆ ಗಂಡ ಅನ್ನುವ ಗಂಟು ಬಿಡಿಸೋಕ್ಕಾಗಲ್ಲ. ಹೌದಲ್ಲ? ಅದಕ್ಕೆ ನೋಡ್ರಿ, ಲಗ್ನದಾಗ ಏನು ಮಾಡ್ತಾರ, ಅವಕ್ಕೆ ನಿಮ್ಗೆ ಕೂಡಿ ಆ ಬಟ್ಟೆ ಇರ್ತದಲ್ಲ, ಆ ಬಟ್ಟೆ ಹಿಂಗೆ ಕಟ್ತಾರೆ. ಅವ್ರದೊಂದು ಬಟ್ಟೆ ನಿಮ್ದೊಂದು ಬಟ್ಟೆ ತೊಗೊಂಡು ಕಟ್ತಾರೆ, ಕಟ್ಟಿ ಹೇಳ್ತಾರೆ ಏನಂತ, ಇದು ಬ್ರಹ್ಮಗಂಟು ಅಂತಾರೆ. ಹೌದಲ್ಲ? ಮತ್ತು ಬ್ರಹ್ಮಗಂಟು ಅಂತಾರೆ ಖರೆ, ನೀವು ಮುಂದೆ ಲಗ್ನ ಆದ್ಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಅವರನ್ನು ಇವ್ರು ಪರಿಚಯ ಮಾಡಿಸುವಾಗ, ಇವ್ರನ್ನ ಅವ್ರು ಪರಿಚಯ ಮಾಡಿಸುವಾಗ ಏನಂತೀರಿ, ಇದು ನಮ್ಮ ಪಾಲಿನ ಬ್ರಹ್ಮಗಂಟು ರೀ ಅಂತೀರಿ? ಇಲ್ಲ, ಎಲ್ಲಿದು ಗಂಟು ಬಿತ್ತೋ ಮರ ಇದು ನಮಗೆ. ಹೌದಲ್ಲ? ಎಲ್ಲಿದು ಗಂಟು ಬಿತ್ತಪ್ಪ ಇದಂತ. ಹೌದಲ್ಲ? ಅಂದ್ರೆ ಒಬ್ಬಕ್ಕಿ ಹೆಣತಿದ್ಲಂತ, ಗಂಡನ ಜೊತೆ ಜಗಳ ಮಾಡಿದ್ಲು. ಓಣೆನವ್ರೆಲ್ಲ ಬಂದು ಕೇಳಿದ್ರು, ಯಾಕವ ಏನಾಗೈತಿ? ಆಕೆ ಅಂದು, ಇಲ್ರಿ ಇವತ್ತು ನಮ್ಮದು 5ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಅಂದ್ರು. ಮಂದಿ ಅಂದರು, ಇವತ್ತಾರೆ ಸ್ವಲ್ಪ ಅದಕ್ಕೆ ನೆಮ್ಮದಿಯಿಂದ ಇರಕ್ಕೆ ಬಿಡವ ಅಂದರು. ಆಕೆ ಅಂದ್ಲಿ, ಅದಕ್ಕಲ್ರಿ ನಾ ಜಗಳ ಮಾಡಕತ್ತೀನಿ. ಮತ್ತೆ ಯಾಕೆ ಜಗಳ ಮಾಡಕತ್ತೀನಿ? ಪ್ರತಿ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತದೆ, ನನ್ನ ಗಂಡ ದಿನ ಇರ್ತಾಳ ಅಂತ ನಮ್ಗೆ ಗೊತ್ತಾಗ್ತದೆ. ಹೌದಲ್ಲ? ಹೆಣತಿ ಭಾಳ ಜೀವ ತಿಂತಿದ್ಲು ಗಂಡಗೆ. ಆಕೆ ಬರೇ ಗಿಫ್ಟ್ ಕೇಳ್ತಿದ್ಲು, ತಿಂಗಳದಾಗ ಒಂದು ಗಿಫ್ಟ್ ಕೊಡಿಸ್ಬೇಕವ. ಅವನಿಗೂ ಸಾಕಾಯ್ತು, ಒಮ್ಮೆ ಕೇಳ್ದೆ ಹೆಣ್ತಿಗೆ, ಏನಿದು ಬರೇ ತಿಂಗಳಿಗೆ ಒಂದು ಗಿಫ್ಟ್ ಕೇಳ್ತೀಯಲ್ಲ? ಆಕೆ ಅಂತ, ನಾ ಏನು ಬೇಕಂತ ಕೇಳಂಗಿಲ್ಲ, ನೀವು ಕೊಡಿಸಿದ ಗಿಫ್ಟ ಬಾಳ್ಕಿ ಬರಂಗಿಲ್ಲ, ಅಂದ್ರೆ ತಾಳ್ಕಿ ಬರಂಗಿಲ್ಲ ನೀವು ಕೊಡಿಸಿದ ಗಿಫ್ಟ, ಅದಕ್ಕೆ ಕೇಳ್ತೀನಿ. ಗಂಡ ಅಂದ, ಮತ್ತೆ ಏನು ಕೊಡಿಸ್ಬೇಕು ನಾನು, ಎಂಥ ಗಿಫ್ಟ್ ಕೊಡಿಸ್ಬೇಕು? ಹೆಣತಿ ಅಂದ್ಲ, ಅಲ್ರಿ ಅಟ್ಲೀಸ್ಟ್ ನೀವು ಕೊಡಿಸುವಂಥ ಗಿಫ್ಟ್ 1 ವರ್ಷರೇ ಬಾಳ್ಕಿ ಬರ್ಬೇಕು ಅಂಥದ್ದು ಕೊಡಿಸ್ರಿ ಅಂದ್ಲು. ಏನಂದ್ಲು? ನೀವು ಕೊಡಿಸುವ ಗಿಫ್ಟ್ ಅಟ್ಲೀಸ್ಟ್ 1 ವರ್ಷರೇ ಬಾಳ್ಕಿ ಬರ್ಬೇಕು ಅಂಥದ್ದು ಕೊಡಿಸ್ರಿ ಅಂದ್ಲು. ಅವಾಗ ಗಂಡ ಮರುದಿನ ಹೋಗಿ 2025 ಕ್ಯಾಲೆಂಡರ್ ತಂದು ಕೊಟ್ಟಂತೆ, ತಗೋ ಇದು ಜೀವನ 1 ವರ್ಷ ಬರ್ತೈತೆ ನಿನಗೆ ಅಂದ. ಹೌದಲ್ಲ? ಅಂದ್ರೆ ಸಾಂಸಾರಿಕ ಜೀವನವೇ ಆಗಿರಲಿ, ಸನ್ಯಾಸ ಜೀವನವೇ ಆಗಿರಲಿ, ನಾವು ಪ್ರತಿ ಕ್ಷಣವು ಸಂತೋಷದಿಂದ ಕಳಿಬೇಕು.